ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇನ್ಫ್ಲೇಷನ್, ಹಣದುಬ್ಬರ, ಹಣನ ಪ್ರಿಂಟ್ ಮಾಡುವಂಥದ್ದು ಪ್ರಮುಖವಾಗಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಈ ಒಂದು ಸಮಾಜ ಅಣಿಸಿರ್ತಕ್ಕಂತಹ ಒಂದು ದೊಡ್ಡ ಮಾರಕ ಕಾಯಿಲೆ. ಈ ಒಂದು ಮಾರಕ ಕಾಯಿಲೆಯಿಂದ ಬಡ ಮತ್ತು ಮಧ್ಯಮ ವರ್ಗದವರಾದ ನಾವು ಪ್ರತಿದಿನ ಬಳಲ್ತಾನೆ ಇದ್ದೀವಿ. ಅಂಡ್ ಇಸ್ ಡಿಸ್ಟ್ರಾಯಿಂಗ್ ದ ಸೊಸೈಟಿ ಸೋ ಫುಲ್ಲಿ ಸೋ ಥೊರೋಲಿ. ಬಹುತೇಕ ಜನ ಈ ಒಂದು ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಆದರೆ ಕೆಲವು ವ್ಯಕ್ತಿಗಳು ಮಾತ್ರ ಈ ಒಂದು ರೂಟ್ ಕಾಸ್ನ ಅರ್ಥ ಮಾಡ್ಕೊಂಡಿರುವಂಥದ್ದು. ಇಟ್ಸ್ ದ ಟೋಟಲ್ ಸ್ಪೆಂಡಿಂಗ್ ಆಫ್ ದಿ ಗೌರ್ಮೆಂಟ್. ಒಟ್ಟಾರೆಯಾಗಿ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆಯಲ್ಲ ಅದರದ ಆಧಾರದ ಮೇಲೆ ಹಣದುಬ್ಬರ ನಿರ್ಧಾರ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಸರ್ಕಾರದ ಆದಾಯ 50,000 ಕೋಟಿ ಅಂದರೆ ಸರ್ಕಾರ ಖರ್ಚು ಮಾಡ್ತಿರುವಂಥದ್ದು 1,00,000 ಕೋಟಿ. ಈ ಒಂದು ಹೆಚ್ಚುವರಿ 50,000 ಕೋಟಿ ಖರ್ಚೇನಿದೆಯಲ್ಲ ಇದನ್ನ ಬಹುತೇಕವಾಗಿ ನಿಭಾಯಿಸ್ತಾ ಇರುವಂಥದ್ದು ಜನಸಾಮಾನ್ಯರಾದ ನಾವು, ಅದರಲ್ಲೂ ಕೂಡ ಬಡ ಮತ್ತು ಮಧ್ಯಮ ವರ್ಗದವರು ಹಿಡನ್ ಟ್ಯಾಕ್ಸೇಷನ್ ಮುಖಾಂತರ. ಓಕೆ, ಅಟ್ ಎನ್ ಹೈಯರ್ ವ್ಯೂ ನೋಡೋದಾದರೆ ಸರ್ಕಾರದ ಆದಾಯ 50,000 ಕೋಟಿ, ಆದರೆ ಖರ್ಚು ಮಾಡ್ತಿರುವಂಥದ್ದು 1,00,000 ಕೋಟಿ. ಈ ಒಂದು ಹೆಚ್ಚುವರಿ 50,000 ಕೋಟಿ ಇದೆಯಲ್ಲ ಇದನ್ನು ನಿಭಾಯಿಸೋದಕ್ಕೆ ಸರ್ಕಾರದ ಹತ್ರ 2 ಆಯ್ಕೆಗಳಿದ್ದಾವೆ. ಮೊದಲನೇದು ನಮ್ಮ ಮೇಲಿರ್ತಕ್ಕಂಥ ನೇರ ತೆರಿಗೆಯನ್ನು ಜಾಸ್ತಿ ಮಾಡುವಂಥದ್ದು, ಎರಡನೇದು ಹಣನ ಪ್ರಿಂಟ್ ಮಾಡುವಂಥದ್ದು. ಈ ಒಂದು ವ್ಯವಸ್ಥೆ ಎರಡನ್ನೂ ಕೂಡ ಮಾಡ್ತಾ ಇದೆ. ಹಾಗಾಗಿ ನೀವು ಹಲವಾರು ಡೇಟಾನ ಚೆಕ್ ಮಾಡಿ ನೋಡಿ. ನಮ್ಮ ರಾಜ್ಯ ಸರ್ಕಾರ ಆಗಿರಲಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳು, ನಮ್ಮ ದೇಶ, ಅಮೆರಿಕ ದೇಶ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಕೂಡ ಡೆಫಿಸಿಟಲ್ಲೇ ರನ್ ಆಗ್ತಾ ಇದೆ. ಅಂದರೆ ತನ್ನ ಆದಾಯಕ್ಕಿಂತ ಅತಿ ಹೆಚ್ಚು ಖರ್ಚುಗಳನ್ನ ಮಾಡ್ತಾ ಇದೆ. ಹಾಗಾಗಿನೇ ಈ ಒಂದು ವ್ಯವಸ್ಥೆ ಅನಿವಾರ್ಯ ಕಾರಣಗಳಿಂದ ತೆರಿಗೆ ಕೂಡ ಜಾಸ್ತಿ ಮಾಡ್ತಾ ಇದೆ, ಅಂದರೆ ನೇರ ತೆರಿಗೆ ಕೂಡ ಜಾಸ್ತಿ ಮಾಡ್ತಾ ಇದೆ. ಈ ಕಡೆ ಹಣ ಕೂಡ ಪ್ರಿಂಟ್ ಮಾಡ್ತಾ ಇದೆ. ನಮ್ಮ ದೇಶದ ಉದಾಹರಣೆಯಾಗಿ ನೋಡೋದಾದರೆ 2016ರ ಡಿಮಾನಿಟೈಸೇಷನ್ ನಂತರ 2024 ಡಿಸೆಂಬರ್ವರೆಗೆ ದ ಇಂಡಿಯನ್ ಮನಿ ಸಪ್ಲೈ M2 ಡೇಟಾ ಏನು ಹೇಳ್ತಾ ಇದೆ tradingview.com ಅಲ್ಲಿ ಅಂತಂದರೆ 41 ಲಕ್ಷ ಕೋಟಿ ಹೆಚ್ಚುವರಿ ಹಣನ ಪ್ರಿಂಟ್ ಮಾಡಿ ಮಾರುಕಟ್ಟೆಗೆ ಬಿಟ್ಟಿದೆ. ಸರ್ಕಾರದ ಪ್ರತಿಯೊಂದು ಎಕ್ಸ್ಪೆನ್ಸ್ ಏನಿದೆಯಲ್ಲ ಅದು ಎಲ್ಲ ಕೂಡ ಆ್ಯಡ್ ಆಗ್ತಾ ಹೋಗ್ತಾ ಇರೋದು. ರೀಸೆಂಟಾಗಿ ಬಂದಂತಹ ಒಂದು ದೊಡ್ಡ ನ್ಯೂಸ್ ಹಲವಾರು ಜನ ಶೇರ್ ಮಾಡ್ತಿರೋ ಫೇಸ್ಬುಕ್ಕಲ್ಲಿ 10 ಲಕ್ಷ ಕೋಟಿನೋ 14 ಲಕ್ಷ ಕೋಟಿನೋ ಸರ್ಕಾರ ಸಾಲ ಮನ್ನಾ ಮಾಡಿದೆ ಅಂತೇಳಿ. ಅವು ಕೂಡ ಸರ್ಕಾರದ ಎಕ್ಸ್ಪೆನ್ಸಸ್. ಈ ಎಲ್ಲನೂ ಕೂಡ ಬೇರ್ ಮಾಡಬೇಕು ಅಂದರೆ ನೇರ ತೆರಿಗೆ ಮಾಡಬೇಕು, ತೆರಿಗೆ ಜಾಸ್ತಿ ಮಾಡಬೇಕು, ಅಥವಾ ಹಣನ ಪ್ರಿಂಟ್ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ನೋಡೋದಾದರೆ ಯಾವ ವಸ್ತುಗೋಸ್ಕರ ಅಂದರೆ ಯಾವ ಹಣಕ್ಕೋಸ್ಕರ ನಾವು ಕಷ್ಟಪಟ್ಟು ದುಡಿತಾ ಇದ್ದೀವೋ ಆ ಒಂದು ವಸ್ತುವನ್ನು ಅಥವಾ ಹಣವನ್ನು ಈ ಒಂದು ವ್ಯವಸ್ಥೆ ಆರಾಮವಾಗಿ ಲಕ್ಷ ಕೋಟಿಯಷ್ಟು ಪ್ರಿಂಟ್ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದೆ. ಸಪ್ಲೈ ಆಫ್ ದ ಕರೆನ್ಸಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ದ ಪರ್ಚೇಸಿಂಗ್ ಪವರ್ ಅಂದರೆ ಕೊಳ್ಳುವ ಶಕ್ತಿ ಈ ಒಂದು ಪೇಪರ್ ಕರೆನ್ಸಿ ಕಮ್ಮಿ ಆಗ್ತಾ ಇದೆ. ಹಾಗಾಗಿನೇ ಎಲ್ಲ ಅಗತ್ಯ ವಸ್ತುಗಳು, ಎಲ್ಲ ಅಗತ್ಯ ಸೇವೆಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಮುಂದೆ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಯಾಕೆಂದರೆ ಸರ್ಕಾರ ನಡೀತಾ ಇರೋದೇ ಡೆಫಿಸಿಟಲ್ಲಿ, ತನ್ನ ಆದಾಯಕ್ಕಿಂತ ಅತಿ ಹೆಚ್ಚು ಖರ್ಚನ್ನು ಸರ್ಕಾರಗಳು ಮಾಡ್ತಾನೆ ಹೋಗ್ತಾ ಇದೆ. ಇದೇ ಮೂಲ ಕಾರಣ ಇನ್ಫ್ಲೇಷನ್. ಓಕೆ, ದ ಡೆಫಿಸಿಟ್ ಅನ್ನೋದು ಏನಿದೆಯಲ್ಲ ಇದರಿಂದನೇ ಅತಿ ಹೆಚ್ಚು ಕರೆನ್ಸಿಗಳು ಪ್ರಿಂಟಾಗಿ ಮಾರ್ಕೆಟಿಗೆ ಬರ್ತಾ ಇರೋವಂಥದ್ದು. ಇದರಿಂದನೇ ನಮ್ಮ ಎಲ್ಲ ಅಗತ್ಯ ವಸ್ತುಗಳು ಮತ್ತು ಅಗತ್ಯ ಸೇವೆಗಳು ಬೆಲೆ ಏರಿಕೆ ಆಗ್ತಾ ಇದೆ. ಬೆಲೆ ಏರಿಕೆ ಅಂದರೆ ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಆಗ್ತಾ ಇಲ್ಲ, ಆ ವಸ್ತು ಹಾಗೇ ಇದೆ. ಆ ವಸ್ತುನ ಕೊಂಡುಕೊಳ್ಳುವಂಥ ಶಕ್ತಿ ಈ ಒಂದು ಪೇಪರ್ ಕರೆನ್ಸಿಗಿಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ವಿದ್ಯಾರ್ಥಿ ಭವನ ಆಗಿರಲಿ ಅಥವಾ ಮಲ್ಲೇಶ್ವರಮಲ್ಲಿ CTR ಆಗಿರಲಿ, ಅಲ್ಲಿರ್ತಕ್ಕಂಥ ಮಸಾಲೆ ದೋಸೆ ಏನು ಪ್ರಿಪೇರ್ ಮಾಡ್ತಿದಾರಲ್ಲ ಹಲವಾರು ವರ್ಷಗಳಿಂದ ಆ ಒಂದು ಮಸಾಲೆ ದೋಸೆ ಹಾಗೇ ಇದೆ, ಮಸಾಲೆ ದೋಸೆ ಬದಲಾಗಿಲ್ಲ. ಆ ಒಂದು ಮಸಾಲೆ ದೋಸೆನ ಕೊಂಡ್ಕೊಳ್ಳುವಂಥ ಶಕ್ತಿ ಈ ಒಂದು ಪೇಪರ್ ಕರೆನ್ಸಿಗಿಲ್ಲ. ಯಾಕಂದರೆ ಈ ಪೇಪರ್ ಕರೆನ್ಸಿ ಅಬಂಡೆಂಟ್ ಆಗಿದೆ ಮಾರ್ಕೆಟಲ್ಲಿ. ಹಾಗಾಗಿ ಈ ಒಂದು ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಥವಾ ಬೆಲೆ ಏರಿಕೆಯನ್ನು ತಡಿಬೇಕು ಅಂದರೆ ಸರ್ಕಾರ ತನ್ನ ಆದಾಯ ಎಷ್ಟು ಬರ್ತಾ ಇದೆ ಅದ್ರ ಒಳಗಡೆನೆ ಖರ್ಚು ಮಾಡಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಯಾವ ಸರ್ಕಾರ ಕೂಡ ಮಾಡೋ ಪರಿಸ್ಥಿತಿಲಿ ಅವು ಇಲ್ಲ. ಯಾಕೆಂದರೆ ಇದು ಮಿತಿ ಮೀರಿ ಹೋಗ್ಬಿಟ್ಟಿದೆ.